ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಸೊ ಯಾರ್ಯಾರು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ಯಾವ್ಯಾವ ರೀತಿ ರೆಸಿಪೀಸ್ನ ನಿಮಗೆ ತೋರಿಸ್ತೀನಿ ಅದೆಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಇವತ್ತು ನಾನು ಮಾಡ್ತಾ ಇರೋದು ಗೋಬಿ ಮಂಚೂರಿಯನ್. ಸೊ ನೋಡಿ, ನಾನು ಗೋಬಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಬಿ ಸೈಜ್ಗೆ. ಸೊ ಹಾಗಾಗಿ ಇವಾಗ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆಗೆ ನೀರನ್ನ ಹಾಕ್ತಾ ಇದ್ದೀನಿ. ನೋಡಿ, ಗೋಬಿಗೆ ನಾನು ಕಲರ್ ಎಲ್ಲ ಆ್ಯಡ್ ಮಾಡಲ್ಲ, ಯಾಕಂತಂದ್ರೆ ಕಲರು ಹೆಲ್ತಿಗೆ ಹಾನಿಕಾರಕ. ಸೊ ಹಾಗಾಗಿ ನಾನು ಯಾವ ರೀತಿ ಸ್ಟೆಪ್ನ ಮಾಡ್ತೀನಿ ಅಂತ ನೋಡಿಕೊಂಡು ನೀವು ಅದೇ ರೀತಿ ಮಾಡೋದಾದ್ರೆ ಗೋಬಿ ಕಾರ್ನರಲ್ಲಿ ಯಾವ ರೀತಿ ಹೊರಗಡೆ ಎಲ್ಲ ಎಷ್ಟು ಟೇಸ್ಟಿಯಾಗಿ ಬಂದಿರುತ್ತೋ ಅದೇ ಟೇಸ್ಟ್ ನಿಮ್ಮ ಮನೇಲೂ ಕೂಡ ನೀವು ಮಾಡ್ಕೊಬೋದು. ನೋಡಿ, ಸ್ಟೆಪ್ಸ್ನ ಫಾಲೋ ಮಾಡಿ ಅದೇ ರೀತಿ ಗೋಬಿ ಕೂಡ ನಿಮ್ಮ ಮನೆಯಲ್ಲೂ ಆಗುತ್ತೆ. ನೋಡಿ, ನಾನೊಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಉಪ್ಪು, ಯಾಕಂತ ಅಂದರೆ ಗೋಬಿಲಿ ಹುಳ ಅದು ಇದು ಏನೋ ಕೆಮಿಕಲ್ಸ್ ಇರುತ್ತೆ, ಅದೆಲ್ಲ ನಾವು ತೆಗಿಬೇಕಾಗುತ್ತೆ. ಸೊ ಹಾಗಾಗಿ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಅದರಲ್ಲಿ ನಾನು ಗೋಬಿನ ಹಾಕಿದ್ದೀನಿ. ಇವಾಗ ನಾನು ಕುದಿಸಿ ಒಂದು 5 ರಿಂದ 10 ನಿಮಿಷ ಕುದಿಸಿ ಸ್ವಲ್ಪ ಮೆತ್ತಗಾದ್ರೆ ಸಾಕು ತೆಗೆದುಕೊಂಡು 4 ರಿಂದ 5 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನಾನು ಇವಾಗ ಹಾಕ್ತಾ ಇದ್ದೀನಿ. ಅದಾದಮೇಲೆ 4 ರಿಂದ 5 ಸ್ಪೂನಷ್ಟು ಮೈದಾ ಹಿಟ್ಟನ್ನು ನಾನು ಇವಾಗ ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ನಾನು ಯಾವ ರೀತಿ ಮಾಡ್ತೀನಿ ನೀವು ಅದೇ ರೀತಿ ಮಾಡಿ. ನಾನು ಬಂದಿಲ್ಲ ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವೇ ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡಿದರೆ ಗೊತ್ತಾಗುತ್ತಲ್ಲ ಜನರಿಗೆ ಯಾವ ರೀತಿ ಬಂದಿತ್ತು ಇಲ್ಲ ಅಂತ ಹೇಳಿ. ನೀವು ಕಮೆಂಟ್ ಮಾಡಿದ ತಕ್ಷಣ ನನ್ನ ವಿಡಿಯೋ ನೋಡೋದೇ ಇಲ್ಲ, ಯಾಕಂದರೆ ನಾನು 100% ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗೋಬಿ ಚೆನ್ನಾಗಿ ಮಸ್ತಾಗಿ ಹೊರಗಡೆ ಯಾವ ರೀತಿ ನಾವು ತಿಂತೀವೋ ಅದೇ ರೀತಿ ಬರುತ್ತೆ. ನೋಡಿ, ಮೈದಾ ಹಿಟ್ಟು ಹಾಕಿದ್ದಾದ್ಮೇಲೆ ನಾನು 2 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ಅದರಲ್ಲಿ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅದನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೊಬೇಕು ಅಂತ ಅಂದರೆ ಅದು ನೀಟಾಗಿ ಒಂದೊಂದಕ್ಕೆಲ್ಲ ಅಪ್ಲೈ ಆಗಿರಬೇಕು ಹಿಟ್ಟು. ಆ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇವಾಗೇನು ನಾವು ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ತುಂಬ ಲೂಸಾಗಿ ಹಿಟ್ಟೆಲ್ಲ ಉದುರೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅದಕ್ಕೆ ಗೋಬಿಗೆ ಅಂಟ್ಕೊಂಡ್ರೆ ಸಾಕು. ಆ ರೀತಿ ನೀವು ಮಿಕ್ಸ್ ಮಾಡಿದರೆ ಸಾಕು. ನಾವು ನೀರಲ್ಲಿ ಅರಿಶಿನ ಪುಡಿ ಹಾಕಿ ಅದನ್ನು ಕುದಿಸಿರೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಕರೆಕ್ಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಆ ಸ್ಟೆಪ್ನ ಪ್ಲೀಸ್ ನೀವು ಫಾಲೋ ಮಾಡ್ಕೋಬೇಕು. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಗೋಬಿನ ಯಾವ ರೀತಿ ನೀಟಾಗಿ ಕಲಿಸ್ತಾ ಇದ್ದೀನಿ ಆ ರೀತಿನೇ ನೀವು ನೀಟಾಗಿ ಮಿಕ್ಸನ್ನು ಮಾಡ್ಕೊಬೇಕಾಗತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೋಬಿಗೆ ಅಂಟೋ ಥರ ಇದ್ದರೆ ಸಾಕು, ಅಷ್ಟೇ. ನೀಟಾಗಿ ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ. ಇದಾದ್ಮೇಲೆ ನಾನು ಇವತ್ತು ಗೋಬಿ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಿಮಗೆ ಯಾವ್ಯಾವ ರೆಸಿಪೀಸ್ ಬೇಕು ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿದರೆ ನಾನು ಅದೆಲ್ಲ ರೆಸಿಪೀಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನಿಮ್ಗೆ ಯಾವ್ಯಾವ ಬೇಕೋ ಅದು. ಇವಾಗ ಅದೇನು ಗೋಬಿನ ಕಲಸಿ ಒಂದು 5 ನಿಮಿಷದಷ್ಟು ನಾವು ನೆನೆಯೋಕ್ಕೆ ಬಿಡೋಣ. ಅದಾದಮೇಲೆ ಒಂದು ಪಾತ್ರೆಗೆ ಅದು ಮುಳುಗೋ ಅಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು, ಜಾಸ್ತಿ ಏನು ಹಾಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಸೊ ನೋಡಿ, ನಾನು ಎಣ್ಣೆನ ಇವಾಗ ನೀಟಾಗಿ ಹಾಕಿದ್ದೀನಿ. ಅದಾದಮೇಲೆ ಅದು ಎಣ್ಣೆ ಕಾಯುತ್ತೆ. ಅದು ಕಾಯದೆ ಹೇಗೆ ಗೊತ್ತಾಗುತ್ತೆ ಅಂತ ತೀರಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳಕ್ಕೆ ಹೋಗಬೇಡಿ, ತೀರಾ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮಲ್ಲಿ ಇಡಿ ಸಾಕು. ನೋಡಿ, ನಾನು ಇವಾಗ ಹಾಕ್ತಾ ಇದ್ದೀನಿ. ಅಷ್ಟಿಷ್ಟೇ ಗೋಬಿನ ಕಟ್ ಮಾಡ್ಕೊಂಡ್ರೆ ಸಾಕು, ಗೋಬಿ ಸೈಜ್ಗೆ ಚೆನ್ನಾಗೇ ಬರುತ್ತೆ. ಅದು ಮೈದಾ ಹಿಟ್ಟು ಅಟ್ಯಾಚ್ ಮಾಡೋದ್ರಿಂದ ಚೆನ್ನಾಗೇ ಬರುತ್ತೆ ಗೋಬಿ. ನೋಡಿ, ನಾನು ಒಂದೊಂದಾಗಿ ಯಾವ ರೀತಿ ಹಾಕ್ತಾ ಇದ್ದೀನಿ, ನೀವು ಅದೇ ರೀತಿ ಅದನ್ನು ಒಂದೊಂದಾಗಿ ಪೀಸ್ ಆಗಿ ನೀವು ಎಣ್ಣೆಯಲ್ಲಿ ಹಾಕಬೇಕಾಗುತ್ತೆ. ನೋಡಿ, ನೀಟಾಗಿ ಚೆನ್ನಾಗಿ ನಾನು ಹಾಕ್ತಾ ಇದ್ದೀನಿ. ಇವಾಗ ತಗೊಳುತ್ತೆ, ಏನು ಪರವಾಗಿಲ್ಲ, ಒಂದು 5 ರಿಂದ 10 ನಿಮಿಷದಲ್ಲೇ ನಾವು ಅದನ್ನ ಫ್ರೈ ಮಾಡ್ಕೊಬೋದು. ಅದನ್ನ ಮೇಲೆ ಕೆಳಗೆ ಹಾಗೆ ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ತೀರಾ ಲೋ ಫ್ಲೇಮಲ್ಲೂ ಇಟ್ಕೊಳಕ್ ಹೋಗ್ಬೇಡಿ, ಹೈ ಫ್ಲೇಮಲ್ಲೂ ಇಟ್ಕೊಳಕ್ ಹೋಗ್ಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಿದಾಗ ಅದು ನೀಟಾಗಿ ಒಳಗಡೆ ಎಲ್ಲ ಬೆಂದು ಅದು ಹೊರಗಡೆನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೀಟಾಗಿ ನೀವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಯಾವ ರೀತಿ ತಿರುಗಿಸ್ತಾ ಇದ್ದೀನಿ ಮೇಲೆ ಕೆಳಗೆ, ಆ ರೀತಿ ನೀವು 2 ನಿಮಿಷಕ್ಕೊಂದ್ಸಾರಿ 5 ನಿಮಿಷಕ್ಕೊಂದ್ಸಾರಿ ಆ ರೀತಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ, ನಾನು ಗೋಬಿನ ಎತ್ಕೊತಾ ಇದ್ದೀನಿ. ಈ ಥರ ಕಲರ್ ಬಂದರೆ ಸಾಕು. ನೋಡಿ, ನಾವು ಅರಿಶಿನ ಪುಡಿ ಹಾಕಿರೋದ್ರಿಂದ ಅದು
ರೆಡ್ ಕಲರಲ್ಲಿ ನಮಗೆ ಇವಾಗ ಬಂದಿದೆ. ನಾವು ಚೆನ್ನಾಗಿ ಅದನ್ನ ಹಾಕೊಬೇಕಾಗುತ್ತೆ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಆವಾಗಲೇ ನಮಗೆ ಗೋಬಿ ಚೆನ್ನಾಗಿ ಬರೋದು. ನಾವು ಎಷ್ಟು ಕ್ರಿಸ್ಪಿಯಾಗಿ ಅದನ್ನ ಫ್ರೈ ಮಾಡ್ತೀವಿ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ನಮಗೆ ಗೋಬಿ ಬರುತ್ತೆ. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಒಳಗಡೆ ಸ್ವಲ್ಪ ಮೆತ್ತಗೆ ಇದ್ರೂ ಹೊರಗಡೆ ಕ್ರಿಸ್ಪಿಯಾಗಿದ್ರೆ ಅಷ್ಟೇ ಸಾಕು. ತುಂಬಾನೇ ಚೆನ್ನಾಗಿ ಬರುತ್ತೆ ಗೋಬಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಬೇಕಾದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ನನ್ನ ಸುಳ್ಳಂತೂ ಹೇಳ್ತಾ ಇಲ್ಲ, 100% ಸತ್ಯ. ನೋಡಿ, ನಾನು ಫ್ರೈ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ, ನೀವು ಅಷ್ಟು ಚೆನ್ನಾಗಿ ಫ್ರೈಯನ್ನು ಮಾಡ್ಕೊಳ್ಳಿ, ನೀಟಾಗಿ ಫ್ರೈಯನ್ನು ಮಾಡ್ಕೊಳ್ಳಿ. ನಾವು ಯಾಕಂದರೆ ಎಷ್ಟು ಫ್ರೈಯನ್ನು ನಾವು ಎಷ್ಟು ಚೆನ್ನಾಗಿ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಅದು ಗೋಬಿ ಬರುತ್ತೆ. ಫ್ರೈ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನೀವು ಮೆತ್ತಗೆ ತುಂಬ ಸಾಫ್ಟಾಗಿ ಏನಾದರೂ ನೀವು ಮಾಡ್ಕೊಂಬಿಟ್ರೆ ಗೋಬಿ ಚೆನ್ನಾಗಿ ಬರಲ್ಲ. ಸ್ವಲ್ಪ ಅದನ್ನು ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಅದೆಲ್ಲ ಮೆತ್ತಗಾಗಿ ಹೋದ್ಮೇಲೆ ಒಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೀವು ಚೆನ್ನಾಗಿ ನೀಟಾಗಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋದ್ರಿಂದ ನಾವು ಗೋಬಿ ಸ್ವಲ್ಪ ಬೇಯಿಸಿದ್ರು ಏನು ಅದು ಒಡ್ಕೊಳ್ಳದೆ ಚೆನ್ನಾಗಿ ನೀಟಾಗಿ ಬರುತ್ತೆ. ಸೊ ನೀವು ನೀಟಾಗಿ ಫ್ರೈಯನ್ನು ಮಾಡ್ಕೊಬೇಕಾಗತ್ತೆ. ಇವಾಗ ನೋಡಿ ನಾನು ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ನೀವು ಆ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನಾನು ಅದೆಲ್ಲ ಫ್ರೈ ಮಾಡ್ಕೊಂಡಿರೋದನ್ನ ಎತ್ಕೊಂಡು ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಅದಾದಮೇಲೆ ಇವಾಗ ನಾನು ಈರುಳ್ಳಿ ಹಾಕಿದ್ದೀನಿ. ಅದನ್ನು ನೀಟಾಗಿ ನಾವು ಬ್ರೌನ್ ಕಲರ್ ಬರೋ ತನಕ, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ 1 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ನಾವು ಕುಟ್ಟಿ ಅಥವಾ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ನೀವು ಹಾಕೋಬೇಕಾಗುತ್ತೆ. ನಾನು ಮನೇಲೆ ರೆಡಿ ಮಾಡಿರುವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ನೀವು ಅಂಗಡಿಯಲ್ಲಿ ಕೂಡ ತಂದಿರೋದನ್ನ ನೀವು ಹಾಕೋಬೋದು, ಏನು ಪರವಾಗಿಲ್ಲ, ಎರಡು ಒಂದೇ ಅಲ್ವಾ. ಸೊ ಹಾಗಾಗಿ ನೋಡಿ ನಾನು ಹಾಕಿದ್ದೀನಿ. ಇವಾಗ 2-3 ಮೆಣಸಿನ್ಕಾಯಿನ ನಾನು ಅದರಲ್ಲಿ ಹಾಕ್ತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ಸೋಯಾ ಸಾಸ್ನ ನಾನು ಹಾಕ್ತಾ ಇದ್ದೀನಿ. ಅದಾದಮೇಲೆ 2 ಸ್ಪೂನಷ್ಟು ಚಿಲ್ಲಿ ಸಾಸ್ನ ನಾನು ಹಾಕ್ತಾ ಇದ್ದೀನಿ. ಅದಾದಮೇಲೆ 3 ಸ್ಪೂನಷ್ಟು ನಾನು ಟೊಮೆಟೊ ಸಾಸ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ನೀವು ಯಾವ್ದು ಬೇಕಾದರೂ ಹಾಕ್ಬೋದು, ಎರಡು ಒಂದೇ. ಸೊ ನೋಡಿ ಎಷ್ಟು ಚೆನ್ನಾಗಿ ಅದು ಬೇಯ್ತಾ ಇದೆ, ಅಷ್ಟು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಅದಾದಮೇಲೆ 1 ಸ್ಪೂನಷ್ಟು ನಾವು ಕಾರ್ನ್ಫ್ಲವರನ್ನು ಸ್ವಲ್ಪ ನೀರೊಳಗಡೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಾಕಬೇಕಾಗತ್ತೆ. ಯಾಕಂತಂದರೆ ಗೋಬಿ ಸ್ವಲ್ಪ ಫ್ಲೇವರ್ ಬರಬೇಕಲ್ವಾ, ಸ್ವಲ್ಪ ಗಟ್ಟಿತನ ಬರಬೇಕಲ್ವಾ ಅದಕ್ಕೆ. ಇಲ್ಲ ಅಂತಂದರೆ ಫುಲ್ಲು ನೀರಾಗಿ ಗೋಬಿ ಒಳಗಡೆ ನೀರೆಲ್ಲ ಇದಾಗಿ ಅದು ಒಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಇವಾಗ ಒಗ್ಗರಣೆ ಎಲ್ಲ ಮುಗೀತು. ಇವಾಗ ನಾನು ಏನು ಫ್ರೈ ಮಾಡ್ಕೊಂಡಿದ್ನಲ್ವ ಅದೇ ಗೋಬಿನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ನೋಡಿ, ಅದನ್ನು ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈ ನೋಡಿ ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೇನಾದರೂ ಡ್ರೈ ಆ ಥರ ನಿಮ್ಗೇನಾದರೂ ಅನಿಸಿದರೆ ನೀವೇನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ. ತುಂಬ ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಯಾಕಂತ ಅಂದರೆ ಅದು ಮೆತ್ತಗಾಗ್ಬಿಡುತ್ತೆ. ಇವಾಗ ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದು ಡ್ರೈ ಅನಿಸಿದ್ರು, ಆಮೇಲೆ ಅದೆಲ್ಲ ಇದಾದ್ಮೇಲೆ ಎಲ್ಲ ಮಿಕ್ಸಿಂಗ್ ಆದಮೇಲೆ ಅದು ಚೆನ್ನಾಗೇ ಬಂದಿರುತ್ತೆ. ಯಾಕಂದರೆ ಗೋಬಿ ಸ್ವಲ್ಪ ಕ್ರಿಸ್ಪಿ ಆಗಿದ್ರೇ ಚೆನ್ನಾಗಿ ಬರುತ್ತೆ. ನೀವು ಡ್ರೈ ಇದೆ ಫಸ್ಟ್ ಟೈಮಲ್ಲೇ ನೀವು ಸ್ಟಾರ್ಟಿಂಗಲ್ಲೇ ಡ್ರೈ ಇದೆ ಅಂತ ಹೇಳಿ ನೀವು ನೀರೇನು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಿಮ್ಗೆ ಏನಾದರೂ ಅದು ಇನ್ನೂ ಸ್ವಲ್ಪ ಡ್ರೈ ಅನ್ನಿಸ್ತು ಅಂತ ಅಂದರೆ ಮಾತ್ರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಆಮೇಲೆ ಒಂದು ಪೀಸ್ ತಿಂದು ನೋಡಿ, ನಿಮಗೆ ಟೊಮೆಟೊ ಸಾಸ್ ಏನಾದರೂ ಹೆಚ್ಚು ಕಡಿಮೆ ಅನಿಸಿದ್ರೆ ನೀವು ಮೇಲೆ